ಹೌದು, ದಿನ ಉರಿತಿರ್ಸಬೇಕದು. ಮನೆಗೆ ಒಂಡೆಕಾಯಿ ತಗೊಂಡೋಗ, ಉಂಡೆಕಾಯಿ ತಗೊಂಡೋಗ. ಹಿಡ್ಕಮ್ಮ ಮೇಲೆ ನಾನು ಹೋಗಿ ಮೂರು ಹಾಕ್ತೀನಿ. ಹಾಂ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಪಾರ್ಟ್ 3 ಅಂದ್ಕೊಳ್ಳಿ. ಸೊ ಹೋಲ್ ಡೇ ಮೈಸೂರೆಲ್ಲ ತಿರ್ಗಾಡ್ಕೊಂಡು ಲಾಸ್ಟಲ್ಲಿ ನಿಮಿಷಾಂಬ ಟೆಂಪಲ್ ಅಂತ ಇತ್ತು, ಸೊ ನಿಯರ್ ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ಸೊ ಅದೇ ನೈಟ್ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೊರಟ್ವಿ. ಬನ್ನಿ ಅದು ಏನಂತ ಕತೆ ನೋಡೋಣ. ಸೊ ಇಲ್ಲಿಂದ ನಮ್ಮದು ಪ್ರಯಾಣ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ತಾಳ್ಬೆಟ್ಟ ಅಂತ, ಇದು ಮಹದೇಶ್ವರ ಬೆಟ್ಟದ ಎಂಟ್ರೆನ್ಸು. ಇಲ್ಲಿಂದನೇ ನಾವು ಹೊರಡಬೇಕು. ಸಾರಂಗ ನಿನ್ ಜಿಂಕೆನೆ ಹುಲಿ ಬಂದಿರ್ತಾರ ಬಾಯ್ ಮಾಡಿದ್ರೆ ಎಲ್ಲ ಹೆದರ್ಕೊಂಡ್ಲು. ನೋಡು ಅಂತ ಹೇಳಿದ್ ನಿನಗೆ. ಸುಮ್ಮನೆ ಕೊಡ್ತಾರ? ಹೌದಾ, ಇಲ್ಲಿಗೆ ಹಾಕದಾ? ಹೌದು, ದಿನ ಉರಿತಿರ್ಸಬೇಕದು. ಇಲ್ಲಿದೆ ತಗೊಂಡು ಹಚ್ಕೊಂಡ್ರೆ ನಮ್ಮ ಮಮ್ಮಿಯವ್ರು. ಇಲ್ಲ ಅಲ್ಲೈತೆ, ಅಲ್ಲಿ ಹಚ್ತಾರ ನೋಡವ್ರ. ಬೆಟ್ಟಕ್ಕೆ ಹೋಗೋ ಮುಂಚೆ ಎಲ್ಲರೂ ಇಲ್ಲಿ ಬಂದು ಪೂಜೆ ಮಾಡಿಕೊಂಡೇ ಹೊರಡ್ತಾರಂತೆ. ಇವರಿಂದ ವಿಭೂತಿ ಹಚ್ಚಿಸ್ಕೊಂಡೇ ಹೋಗ್ತಾರೆ. ಇವರು ಡೇ ಮತ್ತು ಒಬ್ಬರು ನೈಟ್ ಒಬ್ಬರು ಶಿಫ್ಟ್ ವೈಸ್ ಈ ಥರ ವರ್ಕ್ ಮಾಡ್ತಾರಂತೆ. ಅಂದರೆ ಒಳಗಡೆ ಬೆಟ್ಟ ಸುತ್ಕೊಂಡು ಹೋಗ್ಬೇಕಲ್ವಾ, ಅದು ಯಾವುದೇ ಅಡಚಣೆ ಆಗದೇ ಇರಲಿ ಅಂತ. ಸೊ ಇವರು ದೇವ್ರ ಪೂಜೆ ಮಾಡಿಬಿಟ್ಟು ಈ ಥರ ವಿಭೂತಿ ಹಚ್ಚಿ ಕಳಿಸ್ತಾರೆ. ಸ್ಟಾರ್ಟಿಂಗ್ ಧೂಪ ಕಟ್ಟಿಗೆ ಪುಡಿ ಇತ್ತಲ್ಲ, ಸೊ ಅದನ್ನು ಅವರೇ ಕೊಡ್ತಾರೆ. ಕೊಟ್ಬಿಟ್ಟು ಹೋಮಕ್ಕೆ ಥರ ಇದೆಲ್ಲ ಅದಕ್ಕೆ ಹಾಕ್ಬಿಟ್ಟು ಅದು ಕಂಟಿನ್ಯೂ ಆಗಿ ಉರಿತಾನೆ ಇರುತ್ತಂತೆ ಯಾವಾಗಲೂ. ಸೊ ಅದಕ್ಕೆ ನಮ್ಮ ಇಷ್ಟ ಬಂದರೆ ದುಡ್ಡು ಕೊಡ್ಬೋದು, ಇಲ್ಲಾಂದರೆ ಇಲ್ಲ. ಅದು ಭಕ್ತಿ ಥರ. ತಡಿ, ಅವ್ರೇನೋ ಪೂಜೆ ಮಾಡ್ತಾವೆ. ಅಲ್ಲಿ ನೋಡಿಲ್ಲ ಅವಳು ಸೆಟ್ ಮಾಡ್ಕೊಂಬಕ್ಲ. ಏನಪ್ಪ ಏನಪ್ಪಾ ಇದೇನೆ ಹೇಳ್ತಿದ್ದು, ತಾಳ್ಬೆಟ್ಟದಿಂದ ನಡೀತಿದ್ವಿ ಶಶಿ ಅಂತ. ರೋಡ್ ಮಧ್ಯೆ ರೋಡಲ್ಲಪ್ಪ, ಸೆಂಟ್ರಲ್ ರೋಡ್ ಇದಿದೆ, ಅದೇ ಇದೆ. ಇದ್ರಲ್ಲಿ ಹೋಗಲ್ವಾ ನಡ್ಕೊಂಡು? ಲೇಟ್ ಆಯ್ತದೆ. ಏನಿಲ್ಲ ಚೇಂಜ್ ಮಾಡಲಿಲ್ಲ. ಅಂಕಲ್ ಹೇಳಿಲ್ವಾ ನಿಮಗೆ? ಶ್ರೀರಾಮ್ ಶ್ರೀರಾಮ್, ಓಂ ನಮಃ ಶಿವಾಯ. ಸ್ವಲ್ಪ ದೂರಿಂತ್ರನೇ ಹೋಗು, ಅವಾಗ ನಿಂಗೆ ಕರ್ದು ತೊಗೊಳಕ್ಕೆ ಈಸಿ ಆಗುತ್ತೆ. ತುಂಬ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಇರಬೇಕು. ಬೆಳಿಗ್ಗೆ ಗೊತ್ತಾದ್ರೆ ಏನಂತ ಹುಲಿ ಕಾಣ್ತಿದೆ ನೋಡಿ, ಕಾಣ್ತಿದೆಯಲ್ಲ. ಬುಕ್ ಹಾಕಿದೆ. ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಸೊ ಇದು ಅನ್ಪ್ಲ್ಯಾನ್. ಇದಕ್ಕೊಂದು ದೊಡ್ಡ ಕತೆ ಇದೆ, ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಸೊ ನಾವು ನೈಟ್ ಮಲ್ಗೆದ್ಬಿಟ್ಟು ರೆಡಿಯಾಗಿ
ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಹಂಗೆ ಹೋಗ್ತಾ ಹಣ್ಣು ಕಾಯಿ ಮಾಡ್ಸೋಕ್ಕೆ ಕಾಯೆಲ್ಲ ಪರ್ಚೇಸ್ ಮಾಡ್ತಾ ಇದ್ವಿ. ರಾತ್ರಿ ಬಂದು ಚಂದವ್ರು ನೋಡಿ ಇವರು ರಾತ್ರಿ ಬಂದು ಇರೋರು ಇವರೆಲ್ಲ. ಅಪ್ಪನ ಡ್ರೆಸ್ ಕಲರ್ ಚಂದ ಐತೆ ಅಲ್ಲ. ನನ್ನ ಹತ್ರನೂ ಐತೆ ಆ ಥರ ಡ್ರೆಸ್. ಅವತ್ತು ಇದಕ್ಕಮ್ಮ ಜಾತ್ರೆಗೆ ಹಾಕೊಂಬ ಇದ್ರಾಗಮ್ಮ ಊರಬ್ಬ ಮಾಡಿದ್ರಲ್ಲ ಮೊನ್ನೆ. ಹಂಗೆ ಅಲ್ಲಿ ಅಲ್ಲಿ ಕನ್ನಡಿ ಅಲ್ಲಿ ನೋಡಿ ಅಲ್ವಾ. ಇವಾಗ ಈ ಸುತ್ತಂಬರೋದು ಅಲ್ಲ ಸುತ್ಕೊಂಡು ಮೇಲೆ ಹೋಗಿ ಮೇಲಿಂದ ಸುತ್ಕೊಂಡು ಹಿಂಗೆ ಬರ್ಬೇಕು. ಎಲ್ಲಿ ದೇವಸ್ಥಾನ ಮೊನ್ನೆ ನೀವು ಆ ಥರ ಹೋಗಿರ್ಲಿಲ್ಲ ಅಲ್ವಾ? ನಾವು ಡೈರೆಕ್ಟ್ ಆಗೋದು ಅಲ್ಲಿ ಸುತ್ಕೊಂಬರೋದಿಲ್ಲ. ನಾವು ಡೈರೆಕ್ಟ್ ಆಗೋದು ಅಲ್ಲಿ ಬರೋದು ಸುತ್ಕೊಂಡ್ಬರ್ಬೇಕು. ನನ್ನ ಬಟ್ಟೆ ಚೆನ್ನಾಗಿ ಕಾಣ್ತಿಲ್ಲ ಅಂತ ನಾನು ತಿರ್ಗಾ ಮುರ್ಗ ನೋಡ್ಕೋತಾ ಇದ್ದೆ ವಿಡಿಯೋದಲ್ಲಿ. ಇದನ್ನ ಎಳಿಸ್ಬೇಕಂದ್ರೆ 3,000 ರೂಪಾಯಿ ಕೊಡ್ಬೇಕು. ಆ ಥರ ಕಂಬ ಕೊಡ್ತಾರೆ, ಕೈಯಾಗ ಇಟ್ಕೊಂಡವ್ರಲ್ಲ ಆ ಥರ. ಅದು ಹಿಡ್ಕೊಂಡು ಹೋಗ್ಬೇಕು ಅವ್ರ ಜೊತೆ. ಬಂಗಾರ ಜೋಲೆತ್ತು ಬಂದ ಅದು ಸರಿಯಪ್ಪ ಒಂದು ನಿಮಿಷ ಬರ್ತಾರ ನೋಡಿದ್ದ ಸುಮ್ಮ ಹುಷಾರ. ಮಮ್ಮಿ ಸ್ವಲ್ಪ ಕೆಳಗೆ ನೋಡ್ಕೊಂಬ. ಅದೇ ಎಲ್ಲಿಗೆ ಬಿಟ್ರು ಅವರು? ಎಲ್ಲಿಗೆ ಬಿಟ್ರು?
ಏನು ಮಾಡ್ತೀಯಮ್ಮ ನೀನು? ಏಯ್ ಅಲ್ಲಾಗ ಜಗಿಯವ್ರಿಗೆ ದೇವಸ್ಥಾನದಲ್ಲಿ ಪರಿಚಯ ಇರೋದ್ರಿಂದ ಬೇಗ ಹೋಗಿ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ಅದಾದಮೇಲೆ ದೇವಸ್ಥಾನ ಒಂದು ರೌಂಡು ಪ್ರದಕ್ಷಿಣೆ ಹಾಕ್ತಾ ಆನೆ ಸಿಕ್ತು. ಸೊ ಆನೆ ಹತ್ರ ಹೋದ್ವಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ. ಸೊ ಬನ್ನಿ ಅಲ್ಲಿ ಚರಿನೂ ವಿಡಿಯೋ ತೊಗೊಳ್ತೀನಿ. ಎಲಿಫೆಂಟ್ ಜೊತೆ ಫೋಟೋ ಹೊಡೆಯಲ್ಲ ನಾನು. ಎಲಿಫೆಂಟ್ ಇವಳು ಚರಿ ಹೇಗೆ ಅಂದರೆ ಅವಳಿಗೆ ಇಷ್ಟ ಆದರೆ ಮಾತ್ರ ಫೋಟೋ ವಿಡಿಯೋ ತಗೊಳ್ಳೋದಲ್ಲ ಅಂದರೆ ಬರೋದಿಲ್ಲ. ಸೊ ಆನೆ ಇತ್ತು ಅಂತ ಆನೆ ಹತ್ರ ಫೋಟೋ ಹೊಡ್ಸ್ಕೊತೀವಿ ಮಗಳ. ಸರಿ ನೀನು ಹೋಗ್ಲಿಲ್ಲ ಅಂದ್ರೆ ಬಿಡು. ಬನಾನಾ ಕೊಡಿ. ಬಾಳೆಹಣ್ಣು ಕೊಡ್ತೀಯಾ? ಕೊಡು. ಮತ್ತೆ ಇನ್ನೇನು ಕಾಣೆ ನೋಡ್ತೀನಿ, ಎಲಿಫೆಂಟ್ ನೋಡ್ತೀನಿ. ಹಾಂ ಕಾಸು ಕೊಡ್ಬೇಕಾ? 20 ಕೊಡು. ಆಶೀರ್ವಾದ ಮಾಡಿಸ್ಕೊಂಡ ಅಲ್ಲೇ ನಿಂತ್ಕೊಂಡು ಫೋಟೋ ಹೊಡಿತೀನಿ ಒಂಚೂರು. ಆ ಅಣ್ಣಂಗೆ ಸರಿ ಏನು ಬರಲ್ಲ ಹೋಗೋಳು. ಅಲ್ಲಿ ನಿಂತ್ಕೊಳ್ಳಮ್ಮ. ಹಾಂ ಸರಿ ಆಯಿತು. ದೇವ್ರು ಒಳ್ಳೇದಂತ. ತಳ್ಳು ಆಯ್ತು, ತಳ್ಳು. ತಳ್ಳಬೇಕು. ಇಲ್ಲಿ ರಥಗಳು ನೋಡಿದ್ರಲ್ಲ, ಸೊ ಅದನ್ನು ಹರಕೆ ಹೊತ್ತವರು ಇಷ್ಟು ಒಂದು ಅಮೌಂಟ್ ಅಂತ ಇರುತ್ತೆ. ಸೊ ಅಮೌಂಟ್ ಪೇ ಮಾಡಿಬಿಟ್ಟು ಅದನ್ನು ದೇವಸ್ಥಾನದ ಸುತ್ತಲೂ ಒಂದು 5 ಅಥವಾ 3 ರೌಂಡು ಓಡಿಸಿ ಹರಕೆನ ತೀರಿಸ್ತಾರೆ. ಸೊ ಅದು ಆ ರಥ ಎಳಿತಾ ಇದ್ದಿದ್ದು. ಆ್ಯಂಡ್ ಮೇಲ್ಗಡೆ ಇಲ್ಲಿ ಬಸವಣ್ಣ ಇತ್ತು. ಸೊ ಬಸವಣ್ಣಗೆ ಹೋಗ್ತಾ ಇರೋದು ಇವಾಗ. ಅವು ತಿಂಡಿಲ್ಲ ಅವು ಮಾಡಲಿಲ್ಲ. ನಾನು ಬಂದು ಹೋಗಿದ್ದೆ ಒಬ್ಬರೇ ಆಗಿರುತ್ತೆ. ನಾವು ಅಣ್ಣ ಬಿಟ್ಟಿದ್ದಲ್ಲ ಭಗವಂತ ಕೈದಾರ ದರ್ಶನ ಕೈದಾರ ಅಂತ ದೃಷ್ಟಿ ಭಯ ಒಳ್ಳೆದಾಗಲಿ ಅಂತ ಸ್ವಾಮಿ. ದೇವಸ್ಥಾನ ಏನು ದೇವಸ್ಥಾನ ಇರೋದು ಅಲ್ಲಿ. ಮಮ್ಮಿ ಹಿಡ್ಕ ಮಮ್ಮಿ ಇಲ್ಲೇ ನಾನು ಹೋಗಿ 3 ಹಾಕಿ ಬರ್ತೀನಿ.
ನಮ್ಮೂರ ಕಡೆ ಎಲ್ಲಾದರೆ ಹರಕೆ ಹೊತ್ತಿದ್ರೆ ಅದು ತೀರೋದ್ಮೇಲೆ ಈ ಥರ ಪ್ರದಕ್ಷಿಣೆ ಹಾಕ್ತಾರೆ. ಬಟ್ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಒಳ್ಳೇದಾಗಲಿ ಅಂತ ಮೊದಲೇ ಬಿಫೋರೇ ಈ ಥರ 3 ಸುತ್ತು ಹಾಕ್ತಾರಂತೆ ದೇವ್ರ ಮುಂದೆ. ಸೊ ಅದು ಈ ಹರಕೆ ಇದ್ರೂ ಓಕೆ, ಇಲ್ಲಾಂದ್ರೂ ಓಕೆ, ಒಟ್ಟಿನಲ್ಲಿ ಒಳ್ಳೇದಾಗಲಿ ಅಂತ ಈ ಥರ 3 ಸುತ್ತು ಹಾಕ್ತಾರೆ ಅಂತ ಅಮ್ಮ ಹೇಳ್ಬಿಟ್ಟು ಹಾಕ್ಸಿದ್ರು. ನಾನು ಹಾಕೋದು ನೋಡಿ ಮೀನ್ಸ್ ಬೇರೆಯವ್ರು ಯಾರೋ ಹಾಕ್ತಾಯಿದ್ರು ಅದನ್ನ ನೋಡ್ಬಿಟ್ಟು ಚರಿ ಹಾಕಿದ್ಲು. ಇನ್ನು ಚರಿನೇ ಆಗಿದ್ದಾಳೆ, ನಾನೇನು ಹಾಕೋದು ಬೇಡವಾ ಅಂತಂದೇಳಿ ನಾನು 3 ಪ್ರದಕ್ಷಿಣೆ ಹಾಕಿದೆ. ಸೊ ಅದೇ ಡಿಸ್ಕಷನ್ ನಮ್ಮಮ್ಮ ಮಾಡ್ತಾ ಇದ್ದಿದ್ದು. ಆಕೆ ನಿಲ್ಲಿಸ್ ಕೆಳಗೆ ಇಳಿಸಿ, ನೀವ ಇಬ್ರು ಕಳ್ಸಾತಿರಲ್ಲ. ನಾನೆಲ್ಲ ರೌಂಡ್ರೆ ನನಗೂ ಹಂಗ ಬೆನ್ನತ್ತಾವ, ಎತ್ಕೋ ಅಂತ. ಏನಪ್ಪ ಅಂದರೆ ಫಸ್ಟ್ ಡೇ ಒಂದು ಮೈಸೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ನಾವು ವಿತೌಟ್ ಲಗೇಜ್ ಹೋಗಿದ್ದು. ಸೊ ಹಾಗಾಗಿ ಬಟ್ಟೆ ಗಿಟ್ಟೆ ಏನು ಪ್ಯಾಕ್ ಮಾಡಲಿ, ಇವನ್ ಸಿಂಗಲ್ ಒಂದು ಪ್ರಾಡಕ್ಟು ನಾನು ಕ್ಯಾರಿ ಮಾಡಿರಲಿಲ್ಲ. ಅಲ್ಲಿ ಹೋಗಿ ಆನ್ ದ ವೇ ಹೋಗುವಾಗ ಮಂಡ್ಯ ಮದ್ದೂರಲ್ಲಿ ನೋಡಿದ್ರೆ ಕ್ಲೋಸ್ ಆಗಿತ್ತು. ಬನ್ನೂರಲ್ಲಿ ಮಾತ್ರ ಒಂದೇ ಒಂದು ಶಾಪ್ ಓಪನ್ ಆಗಿತ್ತು. ಅದು ಮಾತ್ರ ಅವನ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾಯಿದ್ದಿದ್ರು. ಸೊ ಹಂಗಾಗಿ ಆಪ್ಷನ್ನೇ ಇರಲಿಲ್ಲ ನಮ್ಗೆ ಬಟ್ಟೆ ತೊಗೊಳಕ್ಕೆ. ಮಮ್ಮಿಗೆ, ಅಮ್ಮಂಗೆ, ಅವ್ರಿಗೆಲ್ಲ ಸೀರೆಗಳು ಸಿಕ್ತು, ಆಮೇಲೆ ಡ್ರೆಸ್ ಸಿಕ್ತು, ಅಪ್ಪಂಗೂ ಶರ್ಟ್ಸು ಚೆನ್ನಾಗಿರೋದು ಸಿಕ್ತು. ಬಟ್ ನನಗೆ ಬಂದಾಗ ಅಮೌಂಟೇನೋ ಚೆನ್ನಾಗಿ ತೊಗೊಂಡ್ರು, ಬಟ್ ಕ್ವಾಲಿಟಿ ಓಕೆ, ನಂಗೆ ಅದು ಮಟೀರಿಯಲ್ ಇಷ್ಟ ಆಗಲಿ, ಲುಕ್ ವೈಸು ಚೆನ್ನಾಗಿರಲಿಲ್ಲ. ಬಟ್ ಓಕೆ, ಬೆಳಗ್ಗೆ ಮಡಿ ಬಟ್ಟೆ ಹಾಕ್ಕೋಬೇಕು ಅಂತ ಆ ಬಟ್ಟೆನ ಹಾಕ್ಕೊಂಡು ಹೋಗಿದ್ದು ಅಷ್ಟೇ. ಇಂಥ ಸಿಚುವೇಶನ್ಗಳು ತುಂಬ ಬರ್ತವೆ. ಆವಾಗಿಂದ ನಾವು ಬ್ಯಾಗಲ್ಲಿ ಒಂದು ಡ್ರೆಸ್ ಇಟ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಇವಾಗ ಎಲ್ಲರೂ. ಯಾವಾಗ ಗೊತ್ತಾಗಲ್ವಲ್ಲ ಯಾವಾಗ ಎಮರ್ಜೆನ್ಸಿ ಬರುತ್ತೆ ಅಂತ. ಸೊ ದೇವಸ್ಥಾನಕ್ಕೆ ಮಡಿ ಬಟ್ಟೆ ಬೇಕು ಅಂತಲೇ ಎಲ್ಲ ಇಮಿಡಿಯೇಟಾಗಿ ಹತ್ತತ್ರ 5K ಐ ಥಿಂಕ್ ಅದು ಬಿಲ್ ಆಗಿದ್ದು. ಸೊ ಎಲ್ಲರಿಗೂ ತೊಗೊಂಡ್ವಿ. ಚರಿದು ಮಾತ್ರ ನಾನು ಯಾವಾಗಲೂ ಕ್ಯಾರಿ ಮಾಡಿರ್ತೀನಿ ಬಟ್ಟೆ. ಸೊ ಅವಳದ್ದು ಲೆಸ್ ಆಯಿತು, ಅದೇ ಬಿಟ್ಟರೆ ಎಲ್ಲರಿಗೂ ಬಟ್ಟೆ ತೊಗೊಂಡು ಹೊರಟ್ವಿ. ಎಷ್ಟು 1 ಡಜನ್ಗೆ? ಸಾಕು, 1 ಡಜನೇ ಸಾಕು. ದೊಡ್ಡ ಗಿಡ ಇರ್ತಾವೆ. ಸ್ಟಾರ್ಟಿಂಗ್ ಬರುವಾಗ ಎಂಟ್ರೆನ್ಸ್ ಪೂಜೆ ಮಾಡಿಸ್ಕೊಂಡ್ವಲ್ಲಪ್ಪ ರಾತ್ರಿ, ಅದು ಎಲ್ಲ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಕಾಡು, ಇದೆಲ್ಲ ಫುಲ್ ಕಾಡು. ದಿಸ್ ಇಸ್ ದ ವಿಡಿಯೋ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ವಿಡಿಯೋಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಆ್ಯಂಡ್ ನೆಕ್ಸ್ಟ್ ಬರೋ ವಿಡಿಯೋ ಬೆಂಗಳೂರಲ್ಲಿ ತಿರುಗಾಟ ಇರುತ್ತೆ. ಡೋಂಟ್ ಮಿಸ್ ದ ಸೀರೀಸ್. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸಿ ಆನ್ ದ ನೆಕ್ಸ್ಟ್ ಬ್ಲಾಗ್.